ನೀರು ಹಾಕಿದ್ದೀನಿ. ಇದನ್ನು ಇವಾಗ ಹಾಕ್ತೀನಿ. ಸ್ಟವ್ ಹಚ್ಚಿಬಿಟ್ಟು ಸ್ಟವ್ ಮೇಲಿಟ್ಟು ಪ್ಲೇಟ್ ಮುಚ್ಚಬೇಕು. ಇದನ್ನು ಒಂದು 20 ನಿಮಿಷ ಬೇಯಿಸ್ಬೇಕು. ಬೆಂದಿದ್ದಾದಮೇಲೆ ಮತ್ತೆ ತೋರಿಸಿ. ಬೆಂಗಳೂರಲ್ಲಿ ನೀರು ವೇಸ್ಟ್ ಮಾಡಬಾರ್ದು. ನೀರು ಸರಿ ಬಿಡೋದೇ ಇಲ್ಲ. ನೀರು ಇದೆಯಾ ಹೆಂಗೋ ಚೆಕ್ ಮಾಡೋಣ. ನೋಡಿ ಇನ್ನೂ ಬೇಯ್ತಾ ಆಯ್ತು, ಇನ್ನೂ ಬೇಯಬೇಕು ನೋಡಿ. ಅದು ಬೇಗ ಅರ್ಜೆಂಟ್ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಇದು ಬೆಂದಮೇಲೆ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಬಿಸಿ ಮುದ್ದೆಗೂ ಬಿಸಿ ರೈಸ್ಗೂ ಚೆನ್ನಾಗಿರುತ್ತೆ. ಇದರಲ್ಲಿ 2 ಥರ ಮಾಡ್ಬೋದು. ಒಂದು ಇದು ಬದನೆಕಾಯಿ ಬಜ್ಜಿ ಅಂತೀವಿ, ಇನ್ನೊಂದು ಮೊಸರು ಹಾಕ್ಬಿಟ್ರೆ ಮೊಸರು ಬಜ್ಜಿ ಆಗುತ್ತೆ. ಈ ಥರ 2 ಟೈಮ್ ಮಾಡ್ತೀವಿ. ಮೊಸರು ಬಜ್ಜಿಗೆ ಮುದ್ದೆ ಏನು ಚೆನ್ನಾಗಿರಲ್ಲ, ಅನ್ನಕ್ಕೆ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಇದು ಮಾತ್ರ ಬದನೆಕಾಯಿ ಬಜ್ಜಿ ಮಾತ್ರ ಬಿಸಿ ಬಿಸಿ ಮುದ್ದೆ ತೆಳ್ಳು ಮಾಡಿಬಿಟ್ಟು ತಿಂದರೆ ಸೂಪರಾಗಿರುತ್ತೆ. ನೀವು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಕುದಿಸಿ, ಈ ಥರ ಕುದಿಯೋಕೆ ಬಿಡಿ. ಇದು ಚೆನ್ನಾಗಿ ಬೇಯಿಸಿ, ಯಾಕಂದರೆ ಕೈಯಲ್ಲಿ ಕಿವಿಸ್ಬೇಕಲ್ಲ, ಅದಕ್ಕೋಸ್ಕರ ಕೈಯಲ್ಲಿ ಕಿವಿಸ್ಬಿಟ್ಟು ಒಗ್ಗರಣೆ ಹಾಕಬೇಕು. ಟೇಸ್ಟ್ ಕೊಡ್ತೈತೆ. ಇವೇನೇನೋ ಬಂದಿದೆಯಲ್ಲ ಮ್ಯಾಶ್ ಮಾಡೋಕ್ಕೆ, ಅವೆಲ್ಲ ಐಟಮ್ ಅವೆಲ್ಲ ತಗೊಂಡು ಮಾಡಿದ್ರೆ ಚೆನ್ನಾಗಿರಲ್ಲ. ಕೈ ಸ್ವಲ್ಪ ಉರಿಯುತ್ತೆ. ಖಾರ ಎಲ್ಲ ಕಿವಿಸ್ತೀವಲ್ಲ ಕೈಯಲ್ಲಿ, ಕೈ ಉರಿಯುತ್ತೆ. ಉರಿದ್ರೆ ಇಲ್ಲಿ ಬಿಡು ಅಮ್ಮಮ್ಮ ಒಂದು 5 ನಿಮಿಷ 10 ನಿಮಿಷ ಉರಿತೈತೆ, ಆಮೇಲೆ ಸರಿ ಹೋಗುತ್ತೆ. ಕೈಯಲ್ಲಿ ಕಿವುಚಿದ್ರೆ ಅದು ಟೇಸ್ಟು. ಬೆಳ್ಳುಳ್ಳಿ ಇಷ್ಟು ತಪ್ಪ ಸಾಕು. ಇದರಲ್ಲಿ ಒಂದು 6 ಪೀಸ್ ಅಷ್ಟೇ, ಜಾಸ್ತಿನೂ ಬೇಡ. ಚೆನ್ನಾಗಿ ಬೆಳ್ಳುಳ್ಳಿ, ಒಗ್ಗರಣೆಗೆ ಈರುಳ್ಳಿ, ಕಾಯಿ ತುರಿ, ಸ್ವಲ್ಪ ಕಾಯಿ ತೊಗೊಂಡ್ಬೇಕು, ಚೆನ್ನಾಗಿರ್ತೈತೆ. ಅದನ್ನು ಬೆಸಿ ಮುದ್ದೆ ಬಜ್ಜಿಗ ಬದನೆಕಾಯಿ ಬಜ್ಜಿ. ಬದನೆಕಾಯಿ ಬಜ್ಜಿಗೆ ಮೊಸರು ಮೊಸರು ಬಜ್ಜಿ, ಮೊಸರು ಹಾಕಿದ್ರೆ ಮೊಸರು ಬಜ್ಜಿ, ಮೊಸರು ಹಾಕಲಿಲ್ಲ ಅಂದರೆ ಬದನೆಕಾಯಿ ಬಜ್ಜಿ. ಯಾವ ಥರ ಬೇಕಾದ್ರೂ ತಿನ್ಬೋದು. 2 ಒಂದೇದ್ರಲ್ಲಿ 2 ಸಾಂಬಾರು. ಏನೋ ಅನ್ಕೊಂಡು ನಾನು ಯೂಟ್ಯೂಬ್ ಓಪನ್ ಮಾಡಿ ಅಂತ ಅಲ್ಲೇ ನಾನು ಹೇಳ್ತಾನೆ ನಂದು ಯೂಟ್ಯೂಬ್ ಓಪನ್ ಮಾಡಿದೆ. ಆದರೆ ನೀಟಾಗಿ ಐತೆ ಬದನೆಕಾಯಿ ಬಜ್ಜಿ ಹೆಂಗೆ ಮಾಡೋದು ಅಂತ ಎಲ್ಲ ಐತೆ. ಹನುಮಾನಂತೆ ಅದು ನೋಡ್ಕೊಂಡು ಮಾಡೋನ್ಬೇಕಾಯ್ತು. ಅಲ್ಲೇ ನೋಡಿ ಈ ಥರ ಈ ಥರ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಜಜ್ಕೋಬೇಕು. ಪುಟಾಣಿಯಲ್ಲಿ ಎಲ್ಲ ಪೌಡರ್ ಮಾಡ್ಕೊಳ್ಳಿ ನೀಟಾಗಿ. ಎಲ್ಲ ಹೋಗಿದಂಗಿರ್ತಾರೆ. ಬೇಡ ದೊಡ್ಡದಾಗಿ ಅದು ಬಿಸಾಕ್ತಿವಿ. ಕವರ್ ಏನು ಯೂಸ್ ಮಾಡೋಲ್ಲ. ಇಲ್ಲ ಒಂದು 2 ತಗೊಳಮ್ಮ. ಪುಟಾಣಿ ಎಲ್ಲ ನನ್ನ ಟೈಮ್ ಆಯಿತು. ನೋಡಿ ಈ ಥರ ಕಿವಿಸ್ಕೋಬೇಕು. ಈ ಥರ ಕಿವಿಸ್ಕೋಬೇಕು. ನಿಮ್ಮ ಮನೇಲಿ ಯಾರ್ಯಾರ ಮೇಲೆ ಕೋಪ ಇದೆ ಆ ಕೋಪನೆಲ್ಲ ಈ ಬಜ್ಜಿ ಮೇಲೆ ತೋರಿಸ್ರಿ. ಒಳ್ಳೆ ಟೇಸ್ಟ್ ಸಿಗುತ್ತೆ ಈ ಬಜ್ಜಿ. ನೋಡಿ ಈ ಥರ ಎಲ್ಲ ಇರುತ್ತೆ. ಈ ಥರ ಎಲ್ಲ ನಿಮ್ಮನ್ನು ಕಿವಿಸ್ಕೋಬೇಕು. ಬಿಡ್ಬಿಡ್ದು. ಈ ಥರ ಎಲ್ಲ ಬದನೆಕಾಯಿ ಒಳಗಿರುತ್ತಲ್ಲ ಬೀಜ ಥರ, ಅದು ಈ ಥರ ಎಲ್ಲ ನಿಮಗೆ ಕಿವಿಸ್ಕೋಬೇಕು. ಅದನ್ನ ತಗೊಂಡು ತೋರ್ಸಕ್ಕೆ ಅವ್ರಿಗೆ ಕೈ ಕಿವಿಸ್ತಾ ಇದೆ. ನೋಡಿ ನನ್ನ ಕೈ ಕಿವಿಸ್ತಾ ಇದೆ. ಇದು ಬದನೆಕಾಯಿ ಬಜ್ಜಿ. ಈ ಬದನೆಕಾಯಿ ಬಜ್ಜಿಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕೋಬೇಕು. ಮತ್ತು ಟಮಾಟೆ ಹಣ್ಣು, ಬದನೆಕಾಯಿ, ತಿರ್ಗಿ ಆಲೂಗೆಡ್ಡೆ, ಮೆಣಸಿನ್ಕಾಯಿ 3 4 ನೀರಲ್ಲಿ ಚೆನ್ನಾಗಿ ಬೇಯಿಸಿರ್ಬೇಕು. ಆ ಬೇಯಿಸಿರೋ ಬದನೆಕಾಯಿ ಅದರೊಳಗೆ ಈ ಜಜ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ತಿರ್ಗಾ ಇದೇನಿದು ಬೆಳ್ಳುಳ್ಳಿ ಅವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಕಿವುಚಬೇಕು. ನೀವು ಯಾವುದೇ ಥರ ಮಿಷಿನ್ಗಳ ಕಿವುಚಿದ್ರೆ ಟೇಸ್ಟ್ ಸಿಗಲ್ಲ. ನಾವು ಹೇಳ್ತೀವಿ ನೋಡಿ, ನಮ್ಮ ಮನೆಯವರು ಕೈಯಲ್ಲೇ ಕಿವಿಸ್ತಾರೆ. ಕೈಯಲ್ಲೇ ಕಿವಿಸಿದ್ರೇ ಒಳ್ಳೆ ಟೇಸ್ಟ್ ಬರೋದು ಊಟ. ಇದನ್ನೇ ಕೈ ಉರಿತಾ ಇರ್ತೈತೆ. ಮೆಣಸಿನ್ಕಾಯಿ ಕಿಚ್ಚಿರ್ತೀವಲ್ಲ, ಕೈ ಉರಿತಾ ಇರ್ತೈತೆ. ಆದ್ರೂ ಟೇಸ್ಟ್ ಬೇಕಲ್ಲ ಸಾಂಬಾರು. ತಿನ್ನೋದು ಒಂದಿಷ್ಟು ಊಟಕ್ಕೆ ಟೇಸ್ಟ್ ಬರುವ, ಅದಕ್ಕೋಸ್ಕರ ನಾನು ಕೈಯಲ್ಲಿ ಕಿಚ್ಚಿರ್ತೀನಿ. ಹೌದು. ಮತ್ತು ನೀವು ಯಾವ್ಯಾವ ಮಿಷಿನ್ಗಳಿಗೆ ರುಬ್ಬಿದ್ರೆ ಅದು ಟೇಸ್ಟ್ ಸಿಗಲ್ಲ. ಮಿಕ್ಸಿಗಳಿಗೆ ರುಬ್ತಾರೆ. ಯಾವ ಮಿಷಿನ್ಗಳು ಬರ್ತವೆ ಅದರೊಳಗೆಲ್ಲ ರುಬ್ಬೋದು. ಅವೆಲ್ಲ ಮಾಡಿದ್ರೆ ಟೇಸ್ಟ್ ಸಿಗಲ್ಲ. ದಯವಿಟ್ಟು ಕೈಯಲ್ಲೇ ಮಾಡಿ. ಬದನೆಕಾಯಿ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗಿನ ಜನ ತಿನ್ನೋದು ತುಂಬ ಕಡಿಮೆ. ಹಳ್ಳಿ ಕಡೆ ತಿಂತಾರೆ. ತುಂಬಾ ಜನ ಕೇಳ್ತಾರೆ ಏನ್ ಸಾಂಬಾರು ಅಂತಾರೆ. ನಾ ಬದನೆಕಾಯಿ ಬಜ್ಜಿ ಅಂದ್ರೆ ಎಲ್ಲರೂ ಬದನೆಕಾಯಿ ಬಜ್ಜಿನ ಅದ ಹೆಂಗೆ ಅಂತಾರೆ. ಅದಕ್ಕೆ ನಾನು ಸಹಿತ ಈ ತರ ಟ್ರೈ ಮಾಡಿ ತೋರಿಸಿದ್ರೆ ಜನಗಳಿಗೆ ಅನುಕೂಲ ಆಗುತ್ತಲ್ಲ. ಇದು ನಾವು ಹುಡುಗರಾಗಿದ್ದಾಗ ಹಳ್ಳಿಯಾಗಿದ್ದಾಗ ಹೊಲದ ಹತ್ರ ಕೆಲ್ಸಗಳಿಗೆ ಹೋಗ್ತಿದ್ವಲ್ಲ, ಅವಾಗ ಈ ಬಜ್ಜಿನ ಜಾಸ್ತಿ ಯೂಸ್ ಮಾಡ್ತಿದ್ರು ನಮ್ಮೂರಲ್ಲಿ. ಇವಾಗ ನಮ್ಮೂರಲ್ಲೂ ಕಡಿಮೆನೇ ಯೂಸ್ ಮಾಡೋದು. ಇವಾಗ ಈ ಬದನೆಕಾಯಿ ಬಜ್ಜಿ
ತಿರ್ಗಾ ಉಪ್ಪು ಮೆಣಸಿಕಾಯಿ ಗೊಜ್ಜು ಇವೆಲ್ಲ ತುಂಬ ಕಡಿಮೆ ಯೂಸ್ ಮಾಡ್ತಾರೆ. ಇವಾಗೆಲ್ಲ ಪಿಜ್ಜಾ ಬರ್ಗೋ ತಿರ್ಗಿ ಬಿರಿಯಾನಿ ಎಗ್ ರೈಸ್ಗಳು ಈ ಥರ ಫುಡ್ಗಳು ಜಾಸ್ತಿ ತಿಂತಾರೆ. ಈ ಥರ ನಾಟಿ ಫುಡ್ ತಿನ್ನಿರಿ, ಒಳ್ಳೆಯದು. ನೋಡು ನೋಡಿ, ಇಷ್ಟೇ ಮುಗ್ದೋಯ್ತು. ಬದನೆಕಾಯಿ ಬಜ್ಜಿ 10 ನಿಮಿಷಕ್ಕೆ ರೆಡಿ ಆಗುತ್ತೆ. 10 ನಿಮಿಷ ಜಾಸ್ತಿನೇ ಬೇಡ. 10 ನಿಮಿಷಕ್ಕೆ ಬದನೆಕಾಯಿ ಬಜ್ಜಿ. ಬೇಯಿಸಿದ್ರೆ ಬದನೆಕಾಯಿ ಟೊಮೊಟೊ 10 ನಿಮಿಷನೇ. 10 ನಿಮಿಷಕ್ಕೆ ಬದನೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ಮನೇಲಿ ಕೂತ್ಕೊಂಡು ಎಲ್ಲ ಸೂಪರಾಗಿ ಟೇಸ್ಟ್ ಮಾಡ್ಬೋದು. ಈ ಚಳಿಗಾಲದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಬಜ್ಜಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್. ಬದನೆಕಾಯಿ ಬಜ್ಜಿ ಮುದ್ದೆ, ಕಡಲೆಕಾಯಿ ಹುಡ್ಕೊಂಡ್ರೆ ಟೇಸ್ಟ್ ಸೂಪರ್ ಆಗಿದೆ. ನೋಡಿ ಅದನ್ನು ಯಾವ ರೀತಿ ಒಗ್ಗರಣೆ ಹಾಕೋದು ಅನ್ನೋದನ್ನು ತೋರಿಸ್ತಿದ್ದೀವಿ ನೋಡಿ. ಸ್ವಲ್ಪ ಆಯಿಲ್ ಹಾಕೊಂಡವ್ರೆ ಒಂದು ಪಾತ್ರೆಗೆ, ರುಚಿಗೆ ತಕ್ಕಷ್ಟೇ. ನೀನು ಹೇಳು. ಆಯಿಲ್ ಹಾಕಿದೆ ಸ್ವಲ್ಪ. ತಿರ್ಗಾ ಮತ್ತೆ ಇದೇನಿದು ಇದಾ ತೆಂಗಿನಕಾಯಿ ಈರುಳ್ಳಿ. ಇದು ಒಗ್ಗರಣೆಗೆ ಈರುಳ್ಳಿನೂ ತೆಂಗಿನಕಾಯಿ ತುರಿ. ಇಲ್ಲ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಅಲ್ಲಿ ಈರುಳ್ಳಿ ಮತ್ತು ತೆಂಗಿನಕಾಯಿ ಎರಡೂ ಕಟ್ ಮಾಡ್ಕೊಂಡು ಇಟ್ಕೊಂಡವ್ರೆ. ಮತ್ತು ಸಾಸಿವೆ ಜೀರಿಗೆ ಎಲ್ಲ ಹಾಕ್ತಾಯಿದ್ದಾರೆ ಒಗ್ಗರಣೆಗೆ. ಒಣಮೆಣಸಿಕಾಯಿ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು, ಚೆನ್ನಾಗಿರಲ್ಲ ಅಂತ ಮೇಡಮ್ ಅವ್ರು ಹೇಳ್ತಾವ್ರೆ. ಹಾಕ್ಲೇಬೇಡ್ರಿ. ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ರು. ಇವಾಗ ಆ ಈರುಳ್ಳಿ ಮತ್ತು ತೆಂಗಿನಕಾಯಿ ಅದನ್ನು ಒಗ್ಗರಣೆಗೆ ಹಾಕಿದ್ರು. ಅದನ್ನೆಲ್ಲ ತಿರುಗಿಸಿದ್ರು. ರಪ್ಪ 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 ತಿರುಗಿಸ್ತಾ ಇದ್ದಾರೆ ನೋಡಿ. ಬಿಸಿ ಮುದ್ದೆ ಸೂಪರಾಗಿರುತ್ತೆ. ಈಗ ನಾನು ಮುದ್ದೆ ತಿನ್ನೋಕ್ಕೆ ಟೈಮ್ ಇಲ್ಲ, ನನಗೆ ಕೆಲಸಕ್ಕೆ ಟೈಮ್ ಆಗುತ್ತೆ. ನೀನು ಎಷ್ಟು ಬೇಗ ಮಾಡ್ತೀಯೋ ಅಷ್ಟು ಬೇಗ ನಾನು ಬಾಕ್ಸ್ಗೆ ಹಾಕೊಂಡು ಹೋಗೋಕೆ ನಂಗೆ ಈಸಿ ಆಗುತ್ತೆ. ನನ್ನ ಟೈಮ್ ಎಷ್ಟಾಗೈತೆ ಅಂತ ನಾನು ನೋಡ್ತೀನಿ. ಒಂದು ನಿಮಿಷ. ಟೈಮು 7:15 ಆಯ್ತೆ ಅಮ್ಮಯ್ಯ. ನಾನು ಇನ್ನೂ ಅಡುಗೆ ಏನು ಬಾಕ್ಸಿಗೆ ಹಾಕೊಂಡಿಲ್ಲ. ಅದಾಯಿತು. ಹೌದು, ಜಾಸ್ತಿ ನೋಡಿ ಸ್ವಲ್ಪ ಇರಬೇಕು. ಜಾಸ್ತಿ ಬಾಡಿಸಿದ್ರೆ ಅದು ಚೆನ್ನಾಗಿರಲ್ಲ, ಟೇಸ್ಟ್ ಕಪ್ಪಗೆ ಹೋಗ್ಬಿಡುತ್ತೆ ಈರುಳ್ಳಿ. ಎಷ್ಟು ಜನಕ್ಕೆ ನಾವು ಬರೀ ಮೂವರ್ಗೆ ನಮ್ಗೆ ಸಾಕು, ಮಸ್ತ್ ಆಗುತ್ತೆ. ಅದಕ್ಕೆ ನಮ್ಗೆ ಸಾಕು. ಹೌದು ನೋಡಿ, ಬೀಸಿರೋದು ಇದಕ್ಕೆ ಹಾಕಬೇಕು. ನೋಡಿ ಕಾಯಿ ತುರಿ, ಲಾಸ್ಟ್ಗೆ ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ಹಾಕ್ತಾ ಇದ್ದಾರೆ. ಆ ಥರ ಕಾಯಿ ತುರಿ ಹಾಕೊಂಡ್ರೆ ನಾನು ಬಾಕ್ಸ್ಗೆ ರೆಡಿ ಮಾಡ್ಕೊತೀನಿ, ಯಾಕಂದರೆ ನನಗೆ ಟೈಮ್ ಆಯಿತು. ಇಲ್ಲ ಬಾಕ್ಸು ಅದ್ಮೇಲೆ ಆಯ್ತು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು. ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿರುತ್ತೆ, ಸೂಪರ್ ಐತೆ. ಸ್ವಲ್ಪ ಕುದಿದೆ. ಇವತ್ತು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ನನ್ನ ವಿಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಪ್ರತಿದಿನ ಈ ಥರ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ಈ ಥರ ಹೊಸ ಹೊಸ ಅಡುಗೆಗಳು ಅವ್ರು ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವ್ಯಾವ ಬರ್ತಾವೆ ಅವೆಲ್ಲ ಮಾಡಿ ನಿಮಗೆ ಬಿಡ್ತಾರೆ. ನಿಮಗೆ ಅನುಕೂಲ ಆದರೆ ಅದನ್ನು ಯೂಸ್ ಮಾಡಿ. ಮನೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ನಾವೆಲ್ಲ ಹಳ್ಳಿ ನಾಟಿ ಫುಡ್ವೇ ನಾವು ಜಾಸ್ತಿ ಯೂಸ್ ಮಾಡೋದು. ನೋಡಿ ಅದೇ ಥರದವೇ ಇವರು ವೀಡಿಯೋ ಮಾಡಿ ಬಿಡ್ತಾರೆ. ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಈ ಥರ ಬೇಕು, ಈ ಥರ ಬೇಕು ಎಲ್ಲ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ. ನೀವೇನು ಹೇಳೋದಿಲ್ಲ, ಅದಕ್ಕೆ ಇವರು ಯೋಚನೆ ಮಾಡ್ತಾರೆ, ಯಾಕೆ ನಮ್ಮ ವೀಡಿಯೋ ಓಡ್ತಾ ಇಲ್ಲ ಅಂತ. ಗಮ್ಮಂತೈತೆ. ಇವಾಗ ನೀನು ಕೊಟ್ಟರೆ ಬಿಸಿ ಮುದ್ದೆ ಆಯ್ತು ಮಾಡಿಬಿಟ್ಟು ತಿಂದರೆ ಯಪ್ಪ ಸೂಪರಾಗಿರ್ತೈತೆ. ಅದರಲ್ಲಿ ಇದನ್ನು ಚೀಪ್ಬೇಕು, ಇದನ್ನು ಚೀಪ್ಬೇಕು. ಒಗ್ಗರಣೆ ಊಟ ತಿಂತೀವಲ್ಲ ಅವಾಗ ಇದನ್ನ ಹಾಕ್ಬೇಕು. ಇದನ್ನ ಹಾಕ್ಬಿಟ್ಟು ಹಿಂಗೆ ಚೀಪಿದ್ರೆ ಇದು ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬದನೆಕಾಯಿ ಇದು ತೊಟ್ಟು ಸೂಪರಾಗಿರುತ್ತೆ. ಊಟಗಳೆಲ್ಲ ಈ ಅಪ್ಪ ಅರ್ಜೆಂಟ್ ಮಾಡ್ತೈತೆ.
ಇದು ಕುದ್ದಿರೋದು ಈ ಥರ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ನೋಡಿ ಗಮ್ ಅಂತ ಐತೆ. ನಿಮಗೆ ಅಲ್ಲಿ ಸ್ಮೆಲ್ ಗೊತ್ತಾಗಲ್ಲ, ವೀಡಿಯೋ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಗಮ್ ಅಂತೈತೆ ನೋಡಿ. ಈ ಥರ ಕುದಿಸ್ಬೇಕು, ಚೆನ್ನಾಗಿ ಕುದಿಸಿದ್ರೆ ಸೂಪರಾಗಿರುತ್ತೆ. ಇದು ಬದನೆಕಾಯಿ ಬಜ್ಜಿ ರೆಡಿ. ಬದನೆಕಾಯಿ ಬಜ್ಜಿ ರೆಡಿ.